ಧ್ಯಾನ ಕೂತ್ಕೋ ಅಂತ ಏನಾದ್ರು ಹೇಳಿದ್ರೆ ನನಗೆ ಅದೊಂಥರ ಪನಿಷ್ಮೆಂಟ್ ಅನ್ಸೋದು. ಊರ್ ಸುತ್ತೋದು, ಅಲ್ಲಿ ಇಲ್ಲಿ ಹೋಗೋದು, ನೋಡೋದು, ಚೆನ್ನಾಗಿ ತಿನ್ನೋದು, ಮಲ್ಕೊಳ್ಳೋದು ಇದೇ ಅನ್ಕೊಂಡಿದ್ದೆ. ಸ್ಪಿರಿಚುಯಾಲಿಟಿ ಗಂಧಗಾಳಿನೇ ಇರಲಿಲ್ಲ ನನಗೆ. ಸ್ವಲ್ಪ ಎಮೋಷನ್ಸ್ ಇದೆ ಅಂತ ಗೊತ್ತಾಗಿದ್ದೆ ನಂಗೆ ವೈರಾಗ್ಯದಲ್ಲಿ. ಬಟ್ ಎಂಜಾಯ್ಮೆಂಟ್ ಅಂದ್ರೆ ಏನು ಅಂತ ನನಗೆ ಇತ್ತೀಚೆಗೆ ಗೊತ್ತಾಗ್ತಿದೆ ಶೂನ್ಯ ಎಕ್ಸ್ಪೀರಿಯನ್ಸ್ ಆದಮೇಲೆ. ನಾನು ಅನ್ಕೊಂಡಿದ್ದ ಲೈಫ್ಗೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಟೋಟಲಿ ಆಪೋಸಿಟ್ಟು. ನಾನು ಲೈಫಲ್ಲಿ ಎಂಜಾಯ್ಮೆಂಟ್ ಅಂದರೆ ಊರು ಸುತ್ತೋದು, ಅಲ್ಲಿ ಇಲ್ಲಿ ಹೋಗೋದು, ನೋಡೋದು, ಚೆನ್ನಾಗಿ ತಿನ್ನೋದು, ಮಲ್ಕೊಳ್ಳೋದು ಇದೇ ಅನ್ಕೊಂಡಿದ್ದೆ. ಬಟ್ ಎಂಜಾಯ್ಮೆಂಟ್ ಅಂದ್ರೆ ಏನು ಅಂತ ನನಗೆ ಇತ್ತೀಚೆಗೆ ಗೊತ್ತಾಗ್ತಿದೆ ಶೂನ್ಯ ಎಕ್ಸ್ಪೀರಿಯನ್ಸ್ ಆದಮೇಲೆ. ಲೈಫ್ ಅಂದ್ರೆ ಏನು ಅಂತ ಗೊತ್ತಾಗ್ತಿದೆ. ಲೈಫ್ ಅಂದರೆ ನಾನು ಏನೋ ಆಗುತ್ತೆ, ಏನೋ ಇರುತ್ತೆ, ಮುಂದೆ ಡೆಸ್ಟಿನಿ ಆಗಿದ್ದೇ ಆಗುತ್ತಲ್ಲ ಬಿಡು, ನಾನೇನು ಪ್ರಯತ್ನ ಪಡೋದು ಅಂತಾನೆ ಇದ್ದೆ ನಾನು ಇಷ್ಟು ದಿನ, ನೀವು ಹೇಳೋ ತನಕನೂ. ಇವಾಗ ಗೊತ್ತಾಗ್ತಿದೆ ಏನಿಲ್ಲ, ಎಲ್ಲ ನಮ್ಮ ಪ್ರಯತ್ನನೇ ಇರುತ್ತೆ ಅಂತ. ಸ್ಪಿರಿಚುಯಾಲಿಟಿ ಅಂದರೆ ದೇವರು, ಇದ್ರದ್ದೆಲ್ಲ ನನಗೆ ಚೂರು ಇದೇ ಇರಲಿಲ್ಲ. ಹೇಳ್ಬೇಕಂದ್ರೆ ಸ್ಪಿರಿಚುಯಾಲಿಟಿ ಗಂಧಗಾಳಿನೇ ಇರಲಿಲ್ಲ ನನಗೆ. ಸುಮ್ಮನೆ ಕೇಳಿದ್ದು ಅದು ಇದು ಎಲ್ಲ ನೋಡಿ ಅದ್ರ ಬಗ್ಗೆ ಅಷ್ಟು ಒಪಿನಿಯನ್ ಒಳ್ಳೇದಿರಲಿಲ್ಲ. ಅದು ನಾನು ನೋಡೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಈಗ ಅದು ಕಂಪ್ಲೀಟ್ ಚೇಂಜ್ ಆಗಿದೆ. ನಮ್ಮಮ್ಮ ಧ್ಯಾನ ಕೂತ್ಕೋ ಅಂತ ಏನಾದರೂ ಹೇಳಿದ್ರೆ ನನಗೆ ಅದೊಂಥರ ಪನಿಷ್ಮೆಂಟ್ ಅನ್ಸೋದು. ಯಪ್ಪ, ಧ್ಯಾನಕ್ಕೆ ಕೂರಕ್ಕೆ ಹೇಳ್ತಾರಲ್ಲಪ್ಪ ಇವರು ಅಂತ. ಈ ಪ್ರೋಗ್ರಾಮಿಂದ ಅದೊಂಥರ ಧ್ಯಾನಕ್ಕೆ ನಾನು ಅದು ಕಣ್ಣು ಮುಚ್ಕೊಂಡು ಹಂಗೆ ಕೂರ್ಬೇಕು ಅನ್ಸುತ್ತೆ ಕೂತಾಗೆಲ್ಲ. ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತಿದ್ದೆ ಬನ್ನಿ ಅಂತ. ಬಟ್ ಅವರು ಅಂದರೆ ನನಗೂ ಅರ್ಧಂಬರ್ಧ ಇದ್ದಿದ್ದರಿಂದ ಗೊತ್ತಾಗ್ತಿರ್ಲಿಲ್ಲ ಏನು ಇದು ಆ್ಯಕ್ಚುಲಿ ಅಂತ. ಅವ್ರಿಗೆ ಹೇಳ್ದಾಗೆಲ್ಲ ಅದಕ್ಕೆಲ್ಲ ಏನು ದುಡ್ಡು ಇನ್ವೆಸ್ಟ್ ಮಾಡೋದು, ಒಂದು ಟ್ರಿಪ್ ಹೋಗಿ ಬರ್ಬೋದು ಅದೇ ದುಡ್ಡಲ್ಲಿ ಅಂತಿದ್ರು. ನಾನು ಹಂಗೆ ಯೋಚನೆ ಮಾಡಿಲ್ಲ ಸದ್ಯ. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಹೋದ ಸತಿ ವೈರಾಗ್ಯದಲ್ಲಿ ಗೊತ್ತಾಗಿದ್ದು ನನಗೆ ಯಾರ ಮೇಲೆ ಅಂದರೆ ನನ್ನ ಫ್ಯಾಮಿಲಿ ಮೇಲಾದರೂ ಸ್ವಲ್ಪ ಎಮೋಷನ್ಸ್ ಇದೆ ಅಂತ ಗೊತ್ತಾಗಿದ್ದೆ ನಂಗೆ ವೈರಾಗ್ಯದಲ್ಲಿ. ನಂಗೆ ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಏನೂ ಇದಿಲ್ಲ, ನಾನು ಸೆಲ್ಫ್ ಸೆಂಟರ್ಡ್ ಆಗಿದ್ದೆ. ಬಟ್ ನಾನು ಫಸ್ಟಿಗೆ ಇದ್ದಿದ್ದ ಲೈಫ್ಗೂ ಇಲ್ಲಿಗೂ ಕಂಪ್ಲೀಟ್ ಆಪೋಸಿಟ್ ಆಗಿದ್ದೀನಿ ಗುರೂಜಿ. ಇದು ಒಳ್ಳೆ ಎಕ್ಸ್ಪೀರಿಯೆನ್ಸು ಮತ್ತು ಐ ಹ್ಯಾವ್ ಟು ಕ್ಯಾರಿ ದಿಸ್.